ಥ್ಯಾಂಕ್ ಯು. ನವಂಬರ್ 20 ಬರ್ತಾ ಇದೆ ಥಿಯೇಟ್ರಿಗೆ. ಮತ್ತೆ ಬನ್ನಿ, ಮತ್ತೆ ಸಿಗೋಣ ಅಲ್ಲಿ, ಮತ್ತೆ ಇನ್ನೊಂದ್ಸಲಿ ಸಿಗೋಣ ನೋಡೋಣ ಜೊತೆಲಿ. ಫಸ್ಟ್ ಆಫ್ ಆಲ್ ನಾನು ಅಜಯ್ ಸರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಅವರು ಫ್ರಮ್ ದ ಸ್ಕ್ರ್ಯಾಚ್ ನನಗೆ ಅಷ್ಟೇ ಸಪೋರ್ಟಿವ್ ಆಗಿ ನಿಂತವ್ರೆ, ಬ್ರದರ್ ಥರ. ಅಣ್ಣ ಅದು ತಪ್ಪಾಗಲ್ಲ ನನಗೆ. ಪ್ರತಿಯೊಂದು ಸ್ಟೇಜಲ್ಲೂ ನನಗೆ ಅಷ್ಟು ಹೆಲ್ಪ್ ಮಾಡಿದ್ದಾರೆ, ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅವ್ರ ಸಪೋರ್ಟೇ ಇವತ್ತು ನಾನು ಇಲ್ಲಿವರೆಗೂ ಕರ್ಕೊಂಬಂದು ಇಲ್ಲಿ ಕೊಟ್ಟಿಸಿದ್ದಾರೆ ನಿಮ್ಮ ಮುಂದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಪಾಪ ಅವರು ಶೂಟ್ ಟೈಮಲ್ಲಿ ಕಾಲು ಮುಡ್ಕೊಂಡ್ರು, ಪಾಪ ಕಾಲು ಏಟಾಗಿತ್ತು. ಆ ನೋವಲ್ಲೂ ಸಹ ಬಂದು ನಾನು ಮಾಡ್ತೀನಿ ಗುರು ಅಂತೇಳಿ ಮತ್ತೆ ಅದೇ ಸೀಕ್ವೆನ್ಸ್ನ ಮತ್ತೆ ಕಷ್ಟ ಅವ್ರು ಇಷ್ಟಪಟ್ಟು ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಬಟ್ ನಮಗೆ ಕಷ್ಟ ಆಗೋದು. ಅವರು ಒಂದೊಂದು ಸ್ಟೆಪ್ ಇಡಬೇಕಾದ್ರೂ ನನಗೆ ಎಲ್ಲಿಯೋ ಮತ್ತೆ ಹೆಚ್ಚು ಕಮ್ಮಿ ಆಗುತ್ತೋ ನೋವಾಗುತ್ತೋ ಅಂತ ನನಗೆ ನೋವಾಗ್ತಿತ್ತು. ಬಟ್ ಅವ್ರು ಆ ಪೈನಲ್ಲೂ ಬಂದು ಸಪೋರ್ಟ್ ಮಾಡಿ ನನ್ನ ಸಿನಿಮಾ ಮುಗಿಸ್ಕೊಟ್ಟು ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗಲೂ ಕೂಡ. ಥ್ಯಾಂಕ್ ಯು ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಗೇನ್ ಸೋನಾಲ್ ಮಂಟೇರೋ, ಎಲ್ರಿಗೂ ಗೊತ್ತಿರೋ ಸ್ಮೈಲಿ ಕ್ವೀನ್. ನಮ್ಮ ಸಿನಿಮಾಯಿಂದ ಸ್ಮೈಲಿ ಕ್ವೀನ್ ಕೊಟ್ಬಿಟ್ಟಿದ್ದೀವಿ, ಇನ್ನು ಮುಂದೆ ಅದನ್ನು ಕ್ಯಾರಿ ಮಾಡ್ಕೋಬೇಕು ಅವರು. ಥ್ಯಾಂಕ್ ಯು ಮ್ಯಾಮ್. ಸೊ ಮ್ಯಾಮ್, ನಂದು ಕ್ಯಾರೆಕ್ಟರ್ ಎಷ್ಟಿದೆ ಅಷ್ಟಿದೆ ಅಂತ ಏನು ಇದು ಮಾಡ್ದಂಗೆ ನನಗೋಸ್ಕರ ಒಂದು ಸಿನಿಮಾ ಮಾಡ್ಕೊಡಿದ್ದು ತುಂಬ ಥ್ಯಾಂಕ್ಸ್. ಆ್ಯಂಡ್ ಅಗೇನ್ ಧನ್ಯ ಮ್ಯಾಮ್. ಅಗೇನ್ ಧನ್ಯ ಮ್ಯಾಮ್ ಕೂಡ ಸೇಮ್. ನಾನು ಇನ್ನೇನು ಹೇಳಿ, ನಾನು ಹೇಳಿದ ಕ್ಯಾರೆಕ್ಟರ್ಗೆ ಮ್ಯಾಮ್ ತಂಗಿ ಕ್ಯಾರೆಕ್ಟರ್ ಅಂದ್ರೂ ಇಲ್ಲ ಪರವಾಗಿಲ್ಲ, ಕ್ಯಾರೆಕ್ಟರ್ ಚೆನ್ನಾಗಿದೆ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿ ಅಷ್ಟು ಅಜಯ್ ಸರ್ಗೆ ಒಂದು ಪರ್ಫಾರ್ಮೆನ್ಸಲ್ಲೇ ಕಾಂಪಿಟ್ ಕೊಡುವಂಥ ಕ್ಯಾರೆಕ್ಟರ್ ಸಿಕ್ಕಿದ್ದು ಮಾಡಿದ್ದು ನೀವು, ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾಗೆ ಅಶೋಕ್ ಜಿ, ನನ್ನ ಬ್ರದರ್ ಫ್ರೆಂಡು, ಚಿಕ್ಕ ರೋಲು ರಿಕ್ವೆಸ್ಟಲ್ಲೇ ಕೇಳಿದೆ ಮಾಡ್ತೀರಾ ಅಂತ. ಅಯ್ಯೋ ಅದಕ್ಕೇನು ಬನ್ನಿ ಮಾಡೋಣ ಅಂದರು. ಇವತ್ತು ಆ ಚಿಕ್ಕ ರೋಲ್ ಅಂದ್ಬಿಟ್ಟು ನೆಗ್ಲೆಕ್ಟ್ ಏನು ಮಾಡಲಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಅಶೋಕ್ ಜಿ, ಥ್ಯಾಂಕ್ ಯು. ಗಿರಿ ಸರ್ ಬರೋಕ್ಕಾಯ್ತು, ಬಂದಿಲ್ಲ. ಅರವಿಂದ್ ಸರ್ ಹೋದರು, ಅವ್ರಿಗೂ ಥ್ಯಾಂಕ್ಸ್. ಹಾಗೆ ನನ್ನ ಕ್ಯಾಮ್ರಾಮನ್, ಹಾಗೆ ನನ್ನ ಒಂದು 4 ಪಿಲ್ಲರ್ ಅವೆ. ಕ್ಯಾಮ್ರಾಮನ್ DOP ನಮ್ಮ ರ್ಯಾಮಿ, ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಸ್ಯಾಂಡಿ, ಎಡಿಟರ್ ನಮ್ಮ ಸುರೇಶ್ ಆರಮುಗಂ, ಆಮೇಲೆ ಅಗೇನ್ ಕಾಂತರಾಜು ಸರ್. ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ರ್ಯಾಮಿ ನನ್ನ ಶೂಟಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ರು, ಪೋಸ್ಟ್ ಪ್ರೊಡಕ್ಷನಲ್ಲಿ ಸ್ಯಾಂಡಿ ಅವ್ರ ಮ್ಯೂಸಿಕ್ ಕೇಳ್ತೀರಾ. ಈ ಸಿನಿಮಾದಲ್ಲಿ ಏನು ಚೆನ್ನಾಗಿದೆ ಅಂದರೆ ವಿಷನ್, ಮ್ಯೂಸಿಕ್ ಎರಡರ ಬಗ್ಗೆ ನೀವು ಮಾತಾಡಲೇಬೇಕು. ಅಷ್ಟು ಚೆನ್ನಾಗಿ ವಿಷನ್ ಕೊಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಸ್ಯಾಂಡಿ. ನನಗೆ ಇನ್ನೇನು ಹೇಳಿ, ಯೂಟ್ಯೂಬಲ್ಲಿ ನನ್ನ ಟ್ರೈಲರ್ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ, 13-14 ಓಡ್ತಾ ಇದೆ, 5 ಮಿಲಿಯನ್ವರೆಗೂ ಬಂದಿದೆ. ಸಪೋರ್ಟ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ಕಾಂತರಾಜು ಸರ್, ಈ ಸಿನಿಮಾ ತಗೊಂಡೋಗ್ತಿರೋದಕ್ಕೆ ತುಂಬ 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 ಥ್ಯಾಂಕ್ಸ್ ಸರ್. ಆ್ಯಂಡ್ ನಾಗೇಂದ್ರ ಸರ್, ನಾನು ಯಾವತ್ತೂ ನೀವು ಮರೆಯಲ್ಲ ಸರ್. ಥ್ಯಾಂಕ್ ಯು ಸರ್. ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರಗಳು, ಮತ್ತೊಮ್ಮೆ ಸ್ವಾಗತ. ಸಿನಿಮಾಕ್ಕೂ ಮುಂಚೆ ಹೇಳಬೇಕಾಗಿತ್ತು, ಆದರೆ ಸಿನಿಮಾ ಆದಮೇಲೂ ಕೂಡ ಈಗ ಎಲ್ಲರೂ ಬಂದು ತುಂಬ ಪೇಷನ್ಸಿಂದ ಕೂತಿದ್ದೀರ. ಥ್ಯಾಂಕ್ ಯು ಸೋ ಮಚ್. ರಾಧೆ, ಈ ಸಿನಿಮಾ ನನಗೆ ತುಂಬ ತುಂಬ ಸ್ಪೆಷಲ್ ಸಿನಿಮಾ ನನ್ನ ಕರಿಯರ್ನಲ್ಲಿ. ಆದರೆ ಈ ಸಿನಿಮಾ ನಾಗೇಂದ್ರ ಸರ್ ಹೇಳಿದ ಹಾಗೆ ನಾವು ಅಂದರೆ ಜಡ್ಜ್ಮೆಂಟ್ ಮಾಡೋದಕ್ಕಿಂತ ಐ ಥಿಂಕ್ ಇದೊಂದು ಎಮೋಷ್ನಲ್ ಕನೆಕ್ಷನ್ ಈ ಸಿನಿಮಾ ಜೊತೆಗೆ. ನಾನು ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ, 30ಕ್ಕಿಂತ ಹೆಚ್ಚು ಆಯಿತು ಸಿನಿಮಾ, 22 ವರ್ಷ ಆಯಿತು. ಆದರೆ ಒಂದು ಸ್ಪೆಷಲ್ ಕನೆಕ್ಷನ್ ಆಗಿರೋದು ನನಗೆ ರಾಧೆಯ ಸಿನಿಮಾದಲ್ಲಿ. ಎಲ್ಲರೂ ನಾನು ಅಂದರೆ ಗೊತ್ತಿಲ್ಲ, ನಾನೊಂದು ಸ್ಮಾಲ್ ರಿಕ್ವೆಸ್ಟ್ ಅಷ್ಟೇ, ಒಬ್ಬ ಕಲಾವಿದನಾಗಿ, ಒಬ್ಬ ಸಿನಿಮಾ ಪ್ರೇಮಿಯಾಗಿ, ಸಿನಿಮಾದ ಆಗು ಹೋಗುಗಳು, ಅದು ಸಿನಿಮಾ ಮಾಡೋದು ಎಷ್ಟು ಕಷ್ಟ, ಸಿನಿಮಾ ಮಾಡಾದ್ಮೇಲೆ ಎಷ್ಟು ಕಷ್ಟ, ಇದೆಲ್ಲ ಅರ್ಥ ಮಾಡಿಕೊಂಡು ನಾನು ಪ್ರಾಕ್ಟಿಕಲಿ ಅದರಲ್ಲೆಲ್ಲ ನಿರ್ಮಾಪಕನಾಗಿನೂ ಬದುಕಿರೋದ್ರಿಂದ ನಾನು ಇದೊಂದು ರಿಕ್ವೆಸ್ಟ್ ಥರ ಎಲ್ಲರಲ್ಲಿ ಮಾಡ್ಕೊಳ್ತಾ ಇರೋದು. ಯಾವ ಸಿನಿಮಾನೂ ತಪ್ಪುಗಳಿಲ್ಲದೆ, ಅದರಲ್ಲಿ ನ್ಯೂನತೆಗಳು ಅಂದರೆ ಏನು ಫ್ಲಾಸ್ಗಳಿಲ್ಲದೆ, ಅದು ಮೇಕಿಂಗ್ ವೈಸ್ ಆಗಿರ್ಬೋದು, ಕ್ವಾಲಿಟಿ ವೈಸ್ ಆಗಿರ್ಬೋದು, ಏನು ಅದೆಲ್ಲ ಸೈಡಿಗೆ ಇಟ್ಬಿಟ್ಟು ಕೆಲವೊಂದು ಸಿನಿಮಾಗಳು ಮಾತ್ರ ನಾಗೇಂದ್ರ ಸರ್ ಹೇಳಿದಾಗ ಭಾವನಾತ್ಮಕವಾಗಿ ನೋಡಬೇಕಾದಂಥ ಸಂದರ್ಭಗಳು ಬರ್ತಾರೆ. ಜಡ್ಜ್ಮೆಂಟ್ ಮಾಡೋಂಥ ಸಿನಿಮಾ ಆಫ್ಕೋರ್ಸ್ ಅದಕ್ಕೆ ತಾಕತ್ತು ಬೇರೆ ಇರುತ್ತೆ, ಅದ್ರ ಹಿಂದೆ ತಾಕತ್ತುಗಳು ಬೇರೆ ಇರುತ್ತೆ. ಇಲ್ಲಿ ನಾನು ಏನೇ ಹೇಳಕ್ ಹೋದ್ರು ನಾನು ಇಲ್ಲಿ ವೇದಗುರು ಅವರಿಗೆ ಹೀರೋ ಅಂತಾನೆ ಕನ್ಸಿಡರ್ ಮಾಡ್ತೀನಿ.
ಬಿಕಾಸ್ ನಾನು ನೋಡಿದ್ದೀನಿ, ಅಂದರೆ ಸಿನಿಮಾ ಮಾಡೋಂಥ ಪ್ರೋಸೆಸ್ ಏನಿದೆಯಲ್ಲ, ಅದು ಎಲ್ಲರೂ ಇದನ್ನು ಅಂದ್ರೆ ಗೊತ್ತಾಗಬೇಕು ಈ ವಿಚಾರ. ಅಂದರೆ ಈ ವ್ಯಕ್ತಿ ಈ ಸಿನಿಮಾ ತೆರೆ ಮೇಲೆ ಬರಬೇಕು ಅಂತ ಎಷ್ಟು ಹಠ ಹಿಡಿದು ಕಷ್ಟಪಟ್ಟು, ನಿರ್ಮಾಪಕರು ಯಾರೂ ಸಿಗಲಿಲ್ಲ ಈ ಸಿನಿಮಾ ಮಾಡೋದಕ್ಕೆ. ನಾವು ಕಲಾವಿದರಾಗೆಲ್ಲ ಜೊತೆ ನಿಂತ್ಕೊಂಡ್ವಿ, ಅದೆಲ್ಲ ಸಿಂಪಲ್ ರೀಸನ್. ಇವ್ರು ನನ್ನ ಬ್ರದರ್ ಅಂತ ಹೇಳಿದ್ರೆ ಎಲ್ಲ, ಬಟ್ ಅದಕ್ಕಿಂತ ಒಂದು ಸಿಂಪಲ್ ರೀಸನ್ ಏನಂದರೆ, ನಾನು ಸಿನಿಮಾನ ತುಂಬ ಪ್ರೀತಿಸ್ತೀನಿ. ಅದೇ ಥರ ಅದಕ್ಕಿಂತ ಜಾಸ್ತಿ ಪ್ರೀತಿಸುವಂಥ ಒಂದು ವ್ಯಕ್ತಿ ನೋಡಿದಾಗ ಆಟೋಮೆಟಿಕ್ಲಿ ನಾವು ತಲೆ ಬಾಗಿರೋದು ಅಷ್ಟೇ, ಬೇರೆ ಏನೇನಲ್ಲ. ಯಾರು ನಿರ್ಮಾಪಕರು ಬರದೇ ಇದ್ದಾಗ ಹಠ ಹಿಡಿದು ಈ ಸಿನಿಮಾನ ತೆರೆ ಮೇಲೆ ತರ್ತೀನಿ, ಅದು ನಾಳೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ರಿಸಲ್ಟ್ ಗೊತ್ತಿಲ್ಲ, ನಾನು ಎಷ್ಟು ಕೋಟಿ ಸಂಪಾದನೆ ಮಾಡ್ತೀನೋ ಅಥವಾ ಎಷ್ಟು ಕೋಟಿ ಕಳ್ಕೊಳ್ತೀನೋ ಗೊತ್ತಿಲ್ಲ. ಒಂದು ಹುಚ್ಚತನ ಅಂತಾರಲ್ಲ, ಒಂದು ಕ್ರೇಜ್. ನನಗೆ ಎಷ್ಟೋ ಜನ ಕೇಳ್ತಾ ಇದ್ರು, ಒಂದಿನ ಒಬ್ರು ಸ್ನೇಹಿತರು ಕೇಳ್ತಾ ಇದ್ರು, ನೀ ಸಿನಿಮಾ ಪ್ರೊಡ್ಯೂಸ್ ಮಾಡ್ದಲ್ಲ, ಈ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅದು ಹೆಂಗೆ, ಎಲ್ಲಿಂದ ಗಟ್ಸ್ ಬರುತ್ತೆ, ಅಷ್ಟು ಕೋಟಿಗಟ್ಟಲೆ ದುಡ್ಡು ಹಾಕ್ಬಿಡ್ತೀರಲ್ಲ, ಆ ಗಟ್ಸ್ ಅದು ಹೆಂಗೆ ಬರುತ್ತೆ ಅಂತ. ನಾನು ಹೇಳಿದ ಗಟ್ಸ್ ಅಲ್ಲ, ಅದು ಹುಚ್ಚತನ, ಮ್ಯಾಡ್ನೆಸ್ ಇರಬೇಕು. ಏನೂ ಗೊತ್ತಿರಲ್ಲ. ರಿಯಲ್ ಎಸ್ಟೇಟ್ ಆದರೆ ನಮ್ಗೆ ರಿಯಲ್ ಎಸ್ಟೇಟ್ ಇದ್ರೆ ಗೊತ್ತಿರುತ್ತೆ ಏನು ಬರುತ್ತೆ ಅಂತ. ಒಂದು ಮ್ಯಾಡ್ನೆಸ್ ಆಫ್ ದಿ ಫಿಲ್ಮ್, ನಿಮಗೆ ಏನಾಗುತ್ತೆ ರಿಸಲ್ಟ್ ಅನ್ನೋದೇ ಗೊತ್ತಿರಲ್ಲ, ಬಟ್ ಯು ಹ್ಯಾವ್ ದಟ್ ಕ್ರೇಜ್ ಆಫ್ ಮೇಕಿಂಗ್ ಎ ಫಿಲ್ಮ್, ಬ್ರಿಂಗಿಂಗ್ ಇಟ್ ಆನ್ ಸ್ಕ್ರೀನ್. ಎಷ್ಟು ಜನ ಕಲಾವಿದರನ್ನ ಒಗ್ಗೂಡು ಬಂದರೆ ಎಲ್ಲರೂ ಕೂಡ ಹಾಕಬೇಕು, ಅವ್ರಿಗೆ ಹೆಂಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀರೋ, ಅವ್ರ ಸಂಭಾವನೆಗಳು ಏನಿರುತ್ತೋ, ಟೆಕ್ನಿಷಿಯನ್ ಸಂಭಾವನೆ ಹೆಂಗಿರುತ್ತೋ, ಏನಾಗುತ್ತೋ ಏನೋ ಗೊತ್ತಿಲ್ಲ, ಈ ಸಿನಿಮಾ ಆಗ್ಬೇಕು, ಈ ಸಿನಿಮಾ ಅದೇ ಜಪ, ಒಂದು ಜಪ ಮಾಲೆ ಹಿಡ್ಕೊಂಬಿಟ್ಟು ಈ ಸಿನಿಮಾ ಆಗ್ಬೇಕು ಅಂತ ಅದನ್ನೇ ಕನಸು ಇಟ್ಕೊಂಡು ಮಾಡ್ತಾರಲ್ಲ. ಸೊ ವೇದ್ ಗುರು ಅವರಲ್ಲಿ ಆ ಕನಸು, ಆ ಪ್ಯಾಷನ್, ಆ ಒಂದು ಕಾರಣಕ್ಕೆ ಇವೆಲ್ಲ ಫ್ಲಾಸ್ಗಳು ಸೈಡ್ ಇಟ್ಬಿಟ್ಟು ಭಾವನಾತ್ಮಕವಾಗಿ ಈ ಸಿನಿಮಾ ನೋಡಿ ಖಂಡಿತ ಭಾಳ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಒಬ್ಬನೇ ಅಂತಲ್ಲ ಸರ್, ಅಶೋಕ್ ಅವರು, ಸೋನಾಲ್ ಅವರು, ಧನ್ಯ ಅವರು, ಗಿರಿ ಅವರು, ಅರವಿಂದ್ ಅವರು, ಆಲ್ ವಂಡರ್ಫುಲ್ ಆರ್ಟಿಸ್ಟ್. ನಾನು ಆ್ಯಕ್ಚುಲಿ ಅನ್ಕೊಂಡೇ ಇರಲಿಲ್ಲ ಸ್ಕ್ರೀನಲ್ಲಿ ಎಲ್ರದ್ದು ಅಷ್ಟು ವಂಡರ್ಫುಲ್ ಕಾಂಟ್ರಿಬ್ಯೂಷನ್. ಸೋನಾಲ್ ಅವ್ರನ್ನ ನೋಡ್ತಾ ಇದ್ರೆ ಅರೆ ಇವರಿಗೆಲ್ಲ ಅಂದರೆ ಈ ಕ್ಯಾರೆಕ್ಟರ್ ನಾನು ಒಬ್ಬನೇ ಅರ್ಥ ಮಾಡ್ಕೊಂಡಿದ್ದು ಅನ್ನೋ ಭ್ರಮೆನಲ್ಲಿ ನನಗೆ. ನಾನು ಒಬ್ಬನೇ ಸಿನಿಮಾನ ಅಷ್ಟು ಪ್ರೀತಿಸ್ಬಿಟ್ಟಿದ್ದೀನಿ, ಅಷ್ಟು ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಭ್ರಮೆ ನನಗೆ. ನೋಡ್ತಾರೆ ಸೋನಾಲ್ ಅವರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸಿನಿಮಾ ಕ್ಯಾರೆಕ್ಟರ್, ಇಷ್ಟು ಚಿಕ್ಕ ವಿಷಯಗಳನ್ನ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆ್ಯಂಡ್ ಧನ್ಯ ಅವರು ಕೂಡ ವಾವ್, ವಂಡರ್ಫುಲ್ ಎನರ್ಜಿ, ವಂಡರ್ಫುಲ್ ಪರ್ಫಾರ್ಮೆನ್ಸ್, ಸಚ್ ಎ ವಂಡರ್ಫುಲ್ ವೇವ್ ಅಂತ. ಹೆಂಗೆ ಕೆಮಿಸ್ಟ್ರಿ ಮ್ಯಾಚ್ ಆಯಿತು, ಇಟ್ಸ್ ಮೆಸ್ಮರೈಸಿಂಗ್. ಅರವಿಂದ್ ಅವ್ರು ಕೂಡ, ಆ್ಯಂಡ್ ಅಶೋಕ್ ಅವ್ರದ್ದು, ನಾನು ಅವ್ರ ಕ್ಯಾರೆಕ್ಟರ್ ಹೆಂಗೆ ಬಂದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಫಸ್ಟ್ ಟೈಮ್ ನೋಡಿದ ಸಿನಿಮಾ, ಎಷ್ಟು ಚಿಕ್ಕ ಸೂಕ್ಷ್ಮವಾದಂಥ ವಿಚಾರಗಳು ಬರೀ ಕಣ್ಣಲ್ಲಿ ನೋಡೋದ್ರಲ್ಲಿ, ಅದು ಮ್ಯೂಸಿಕಲ್ಲಿನೂ ಹೆಂಗೆ ಮ್ಯಾಚ್ ಆಗಿದೆ, ಅದನ್ನು ಮ್ಯೂಸಿಕ್ ಡೈರೆಕ್ಟರ್ ಹಾಗೆ ತೊಗೊಂಡು ಹೋದ್ರು. ರಾಮಿ ಅವ್ರು ಇಟ್ಟಿರ್ತಕ್ಕಂಥ ಫ್ರೇಮ್ಸ್, ಕೆಲವೊಂದು ಅದು ಗೊತ್ತಿಲ್ಲ, ಔಟ್ ಆಫ್ ದಿ ಗ್ರಾಮರ್ ಅಂತ ನನಗೆ ಅನಿಸ್ತು, ಬಟ್ ಇಟ್ ಇಸ್ ಹೌ ಇಟ್ಸ್ ವಂಡರ್ಫುಲ್. ಥಿಂಕಿಂಗ್ ವಾಸ್ ಆಸಮ್. ನಾವು ಇದೇ ಆಕ್ಸಿಸಲ್ಲೇ ಹೋಗ್ಬೇಕಂತ ಸಡನ್ಲಿ ಡಿಫ್ರೆಂಟ್ ಕಟ್, ಹೌ ಗೊತ್ತಿಲ್ಲ, ಇಟ್ ಜಸ್ಟ್ ವೆಂಟ್ ಇನ್ ಟು ದ ಫ್ಲೋ. ಐ ಥಿಂಕ್ ಯುವರ್ ಇಮ್ಯಾಜಿನೇಷನ್, ಯುವರ್ ಕಾಂಬಿನೇಷನ್ ಇಸ್ ವಂಡರ್ಫುಲ್. ಬಟ್ ಒಂದು ಖುಷಿ ಏನಂದರೆ, ಇದು ಸಿನಿಮಾ ಮಾಡುವಂಥ ಪ್ರಾಸೆಸ್ಸಲ್ಲಿ ಯಾವ ಪ್ರೊಡ್ಯೂಸರ್ ನಮ್ಮದೇ ಇವರೊಬ್ಬರೇ ಸಿನಿಮಾ ತೊಗೊಂಡೋದ್ರು, ಆದ್ರೂ ಏನು ಹೇಳ್ತಾರೆ ಗೊತ್ತಾ, ಯಾವತ್ತೋ ಒಂದಿನ ದೇವ್ರ ಕೈ ಹಿಡಿತಾನೆ ಅಂತ. ಕಾಂತರಾಜ್ ಸರ್, ನಿಮ್ಮ ಪಾತ್ರಕ್ಕೆ ನನ್ನ ನಮಸ್ಕಾರಗಳು. ಲಾಸ್ಟಿಗೆ ಯಾರೋ ಒಬ್ರು ಬಂದ್ರಲ್ಲ, ಕೈ ಹಿಡಿದ್ಬಿಟ್ಟು ಸಿನಿಮಾನ ರಿಲೀಸ್ವರೆಗೆ ಇನ್ನೇನು ಆಗಲ್ಲಪ್ಪ ಅಂತ ಗಿವ್ ಅಪ್ ಟೈಮಲ್ಲಿ ಒಬ್ಬರೇ ತಿಳ್ಕೊಂಡು ಬಂದಿರ್ತಕ್ಕಂಥ ದೇವರವರು, ಈಗಲಾದರೂ ಒಬ್ರು ಬಿಲೀವ್ ಮಾಡೋಂಥ ವ್ಯಕ್ತಿ ಬಂದ್ರಲ್ಲ. ಸೊ ನಾ ಹೇಳೋದೇನಂತಂದರೆ, ರೈಟರ್ಸ್, ಡೈರೆಕ್ಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಜನ ಇದ್ದಾರೆ ಈ ಥರದವರು. ನಮ್ಮ ಮೇಲೆ ಬರೀ ಹೀರೋ ಮೇಲೆ ಮಾರ್ಕೆಟ್ ಮೇಲೆ ನಂಬಿಕೆಯಿಂದ ಸಿನಿಮಾ ದಯವಿಟ್ಟು ಮಾಡಕ್ಕೆ ಬರಬೇಡ್ರಿ. ಎಲ್ಲ ನಿರ್ಮಾಪಕರಿಗೆ ಕೇಳ್ಕೊಳ್ಳೋದು, ಕಥೆಯನ್ನು ನಂಬಿ ಹೆಂಗೆ ಮೇಕಿಂಗ್ ಮಾಡ್ತಾರೆ ಅಂತ. ನಾನು ಕಾಣಿಸ್ತಾ ಇರೋದು, ಒಬ್ಬ ಯಾರಾದರೂ ಇನ್ನೊಂದು ಚೂರು ಎಕ್ಸ್ಟ್ರಾ 1-2 ಕೋಟಿ ಹಾಕುವಂಥ ಪ್ರೊಡ್ಯೂಸರ್ ಬಂದ್ಬಿಟ್ಟಿದ್ರೆ ಇನ್ನೇನು ಆಗ್ಬೋದು, ಇನ್ನೂ ದೊಡ್ಡ ಮ್ಯಾಜಿಕ್ ಆಗ್ಬೋದು. ಬಟ್ ಆಗದ ಸೆಕೆಂಡ್, ಬಟ್ ಒಂದು ಪ್ರಯತ್ನ ಆಗಿಲ್ಲ. ದಿಸ್ ಶುಡ್ ಬಿ ಅಪ್ರಿಷಿಯೇಟೆಡ್, ದಿಸ್ ಡಿಸರ್ವ್ಸ್ ಎ ಕ್ಲಾಪ್, ದಿಸ್ ಡಿಸರ್ವ್ಸ್ ಒಂದು ವಂಡರ್ಫುಲ್ ಅಪ್ರಿಷಿಯೇಷನ್. ಇದಕ್ಕೊಂದು ಸಾರ್ಥಕತೆ ಬರಬೇಕು ಅನ್ನೋದು ನನ್ನ ದೇವರಲ್ಲಿ, ಮೀಡಿಯಾದವ್ರ ಮುಖಾಂತರ, ನೀವೇ ದೇವರು, ಎಲ್ಲರ ಮುಖಾಂತರ ಕೇಳ್ಕೊಳ್ತೀನಿ. ಒಂದು ಸಲ ಸಿನಿಮಾ ಥಿಯೇಟ್ರಿಗೆ ಜನ ಬಂದು ಒಂದು ಕಥೆ ನೋಡಲಿ ಅಷ್ಟೇ. ಅದು ನನ್ನ ಒಂದು ಕೋರಿಕೆ, ನನ್ನ ಬೇಡಿಕೆ. ಸಿನಿಮಾಗಳು ಬರ್ತಾವೆ ಹೋಗ್ತಾವೆ, ನಾವೇನೋ ಕೆಲಸ ಮಾಡಿದ್ವಿ ಹಣೆ ಬರ ಅಂತಂತೀವಿ. ಬಟ್ ಈ ಥರದೊಂದು ಪ್ರಯತ್ನ ಮಾಡಿದಾಗ ನಾಳೆ ವೇದ್ಗುರು ಅವ್ರು ಇನ್ನೊಂದು ಸಿನಿಮಾ ಮಾಡ್ತಾರೆ, ಇನ್ನೊಂದು ನಿರ್ಮಾಪಕರು ಒಂದು ಕಥೆಗೆ ಬೆಲೆ ಕೊಟ್ಟಂಗಾಗುತ್ತೆ. ನಮ್ದು ಅಷ್ಟೇ ಕೋರಿಕೆ ಇತ್ತು. ನಾನು ತುಂಬ ಅಂದರೆ ಭಾವನೆಯಿಂದ ಮಾತಾಡ್ತಿದ್ದೀನಿ, ಬಿಕಾಸ್ ಇದು ನಾನು ಕೇಳ್ಕೊಂಡಂಗೆ ನಾನು ಸಿನಿಮಾನ ಭಾವನಾತ್ಮಕವಾಗಿ ನೋಡಿರ್ತಕ್ಕಂಥದ್ದು. ಸೊ ದಟ್ಸ್ ಆಲ್. ಒನ್ಸ್ ಅಗೇನ್ ಥ್ಯಾಂಕ್ಸ್. ನನ್ನ ಅದೃಷ್ಟ ಈ ಥರದೊಂದು ಕ್ಯಾರೆಕ್ಟರ್ ಸಿಕ್ಕಿರೋದು, ಈ ಥರದೊಂದು ಸಿನಿಮಾ ಸಿಕ್ಕಿರೋದು. ಗುರುವರೇ ತುಂಬ ಥ್ಯಾಂಕ್ಸ್. ನನ್ನನ್ನು ನಿಮ್ಮ ತಲೆನಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ನನಗೆ ಒಂದು ಆಫರ್ ಕೊಟ್ಟಿದ್ದೀರಾ, ನನಗೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.
ಮುಂದೆನೂ ಯಾವಾಗಲೂ ನಿಮ್ಮ ಜೊತೆಗಿರ್ತೀವಿ. ಈ ಸಿನಿಮಾಯಿಂದ ಎಲ್ರಿಗೂ ತಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು, ಒಂದು ಹೊಸ ದಾರಿ ಆಗಲಿ ಅಂತ ನಾನು ದೇವರಲ್ಲಿ ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಬಗ್ಗೆ ಮಾತಾಡಬೇಕಂತ ಇಲ್ಲ, ಯಾಕಂದರೆ ನೀವೆಲ್ಲರೂ ಸಿನಿಮಾ ನೋಡಿದ್ದೀರಾ. ಬಟ್ ಇವತ್ತು ಹಾರ್ಟ್ಲಿ ನಾನು ವೇದಗುರು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಸರ್, ನನಗೆ ಇದು ನಮ್ಮ ಲೈಫಲ್ಲಿ ಲೈಫ್ ಲಾಂಗ್ ಈ ಒಂದು ಮೆಮರಿ ಆಗಿರುತ್ತೆ ಈ ಸಿನಿಮಾ ಫಾರ್ ಶೋರ್. ನನಗೆ ನಾನು ವರ್ಕ್ ಮಾಡ್ತಿರುವಾಗ ನನ್ನ ಪೋರ್ಷನ್ ಅಷ್ಟೇ ಹೇಳಿದ್ರು. ನನಗೆ ಇಡೀ ಸಿನಿಮಾ ಏನು ಕತೆ ಏನು ಏನಾಗುತ್ತೆ, ಕ್ಲೈಮ್ಯಾಕ್ಸ್, ರಿಯಲ್ ಕ್ಲೈಮ್ಯಾಕ್ಸ್ ಏನು ಅಂತ ಗೊತ್ತೇ ಇರಲಿಲ್ಲ. ಇವತ್ತು ಗೊತ್ತಾಗಿತ್ತು ನನಗೆ. ನನ್ನ ಕ್ಲೈಮ್ಯಾಕ್ಸ್ ಶೂಟ್ ಮಾಡುವಾಗ ಮೇಡಮ್ ಕ್ಲೈಮ್ಯಾಕ್ಸ್ ಅಂತ ಹೇಳಿದ್ದು, ಬಟ್ ಅದಾದ್ಮೇಲೆನೂ ಇಷ್ಟು ಇಂಟೆನ್ಸ್ ಕ್ಲೈಮ್ಯಾಕ್ಸ್ ಇದೆ ಅಂತ ಇವತ್ತೇ ಗೊತ್ತಾಯಿತು. ಸರ್ ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ಸಚ್ ಬ್ಯೂಟಿಫುಲ್ಲಿ, ಅಂದರೆ ಒಂದು ವಿಜುವಲಿ ಒಂದು ಟ್ರೀಟ್ ಅಂತಲೇ ಹೇಳ್ಬೋದು ಈ ಸಿನಿಮಾ. ಅಫ್ಕೋರ್ಸ್ ಅಜಯ್ ಸರ್, ನಾನು ಇಂಟರ್ವಲಲ್ಲೇ ಅಜಯ್ ಸರ್ ಹತ್ರ ಹೋಗಿ ಹೇಳಿದೆ, ಸರ್ ನಿಮ್ಮನ್ನು ಇವತ್ತುವರೆಗೂ ಹೆಂಗೆ ನೋಡಿದ್ದಾರೆ ಜನರು, ಫ್ರಾಮ್ ಟುಡೇ ಅಜಯ್ ಸರ್ ಇಸ್ ಗೋಯಿಂಗ್ ಟು ಬಿ ರಿಯಲಿ ಡಿಫ್ರೆಂಟ್ ಟು ಅ ಲಾಟ್ ಆಫ್ ಡೈರೆಕ್ಟರ್ಸ್ ಅಂತ, ಫಾರ್ ಶೋರ್. ಧನ್ಯನೂ ಅಷ್ಟೇ. ಐ ಮೀನ್ ಲಾಸ್ಟ್ಗೆ ಎಲ್ರಿಗೂ ಇಮೋಷ್ನಲ್ ಮಾಡಿಬಿಟ್ರು. ನಿಜವಾಗ್ಲೂ ಧನ್ಯ, ಇಟ್ ವಾಸ್ ಸೋ ಬ್ಯೂಟಿಫುಲ್, so emotional. She made all of them were very emotional at the end. I will not want to talk more about the film, but ಒಂದು ರಿಕ್ವೆಸ್ಟ್, ನಮಗೆ ಆಡಿಯನ್ಸ್ನ ರೀಚ್ ಆಗಬೇಕಾದ್ರೆ ಅದಕ್ಕೆ ನೀವೇ ಹೆಲ್ಪ್ ಮಾಡಬೇಕು. ನಮಗೆ ನೀವೇ ನಮ್ಮ ಫಸ್ಟ್ ಆಡಿಯನ್ಸ್. ನೀವೇ ಇದಕ್ಕಿಂತ ಮುಂಚೆ ಯಾರು ಸಿನಿಮಾ ನೋಡಿಲ್ಲ, ನೀವೇ ನಮ್ಮ ಫಸ್ಟ್ ಆಡಿಯನ್ಸು. ದಯವಿಟ್ಟು ಥಿಯೇಟ್ರಿಂದ ಆಚೆ ಹೋದ್ಮೇಲೆ ನಮ್ಮ ಸಿನಿಮಾ ಬಗ್ಗೆ ಒಂದು ವರ್ಡ್ ಆಫ್ ಮೌತ್ ಅನ್ನೋದಿದೆ ಗೊತ್ತಾ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮ್ಲಿಗೆ ಸಿನಿಮಾ ಬಗ್ಗೆ ಹೇಳಿ, ಥಿಯೇಟರ್ಸ್ಗೆ ಕಳಿಸಿ. ಐ ಥಿಂಕ್ ದಟ್ ಈಸ್ ವೆನ್ ವಿ ಕ್ಯಾನ್ ವಿನ್. ಯಾಕೆಂದರೆ ಒಂದು ಡೈರೆಕ್ಟರು, ವೇದಗುರು ಸರ್ ಅವ್ರ ಡೈರೆಕ್ಟರ್ ಅಷ್ಟೇ ಅಲ್ಲ, ಈಸ್ ಆಲ್ಸೋ ಪ್ರೊಡ್ಯೂಸರ್. ಸೊ ಡೆಫಿನೆಟ್ಲಿ ಒಂದು ಈಸಿ ಜರ್ನಿ ಇಲ್ಲ ಇದು. ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಜರ್ನಿ ಅವ್ರಿಗೆ. ಜನರು ಥಿಯೇಟರ್ಗೆ ಬರಬೇಕಂದ್ರೆ ಹೌದು, ನಾವು ಇಂಟರ್ವ್ಯೂಸ್ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ, ಬಟ್ ನಿಮ್ಮ ರೀಚ್ ಇಸ್, ನೀವು ಆಚೆ ಹೋಗಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಇಟ್ ಈಸ್ ಅ ರಿಕ್ವೆಸ್ಟ್ ಫ್ರಮ್ ದ ಹೋಲ್ ಟೀಮ್. ವರ್ಡ್ ಆಫ್ ಮೌತ್ ವೆರಿ, ನಮಗೆ ಆ್ಯಸ್ ಅ ಟೀಮ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಏನಿಲ್ಲ, ಚಿಕ್ಕದಾಗೆ ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ ನಿಮ್ಮ ಫ್ಯಾಮ್ಲಿಗೆ ಕಳಿಸಿ, ನಿಮ್ಮ ಫ್ರೆಂಡ್ಸ್ ಕಳಿಸಿ, ಅವರು ಅವ್ರ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಕಳಿಸ್ತಾರೆ. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನನಗಂತೂ ಈ ಸ್ಪೀಚ್ ಮುಗಿಸೋಷ್ಟರೊಳಗೆ ನಾನು ಅಳಬಾರ್ದು ಅಂತ ಫುಲ್ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಐ ಡೋಂಟ್ ಕಾಸ್ ಎನಿ ಡ್ರಾಮಾ. ಬಟ್ ಯಾಕೆ ನಾನು ಇಷ್ಟು ವರ್ಷ ಕನ್ನಡದಲ್ಲಿ ಮಾಡ್ತಿಲ್ಲ ಅಂತ ಆ ಕೊರೆ ದೇವ್ರೇನೋ ಅಂದ್ಕೊಂಡಿದ್ದಾನೆ ಅಂತೀವಲ್ಲ, ಅವ್ನು ಹಿ ಹ್ಯಾಸ್ ಥಾಟ್ ಆಫ್ ಸಮಥಿಂಗ್ ಬಿಗರ್. ದೊಡ್ಡ ಪ್ಲ್ಯಾನ್ ಇದೆ ನಿನಗೋಸ್ಕರ, ವೇಟ್ ಮಾಡೋ ಅಂತ. ಸೊ ಥ್ಯಾಂಕ್ ಯು ಇಟ್ಸ್ ಫಾರ್ ದಿಸ್. ಏನು ಹೇಳೋದು, ನಾನು ವೆರಿ ಇಮೋಷನಲ್. ಬಟ್ ಎನಿವೇ, ಥ್ಯಾಂಕ್ ಯು ಅಜಯ್ ಸರ್ ಫಾರ್ ಬೀಯಿಂಗ್ ಸಚ್ ಅ ಫಿನಾಮಿನಲ್ ಪರ್ಫಾರ್ಮರ್. ಆ್ಯಂಡ್ ಈ ಥರ ಎಲ್ಲರೂ ಇಷ್ಟು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸಸ್ ಕೊಟ್ಟು ಈ ಸಿನಿಮಾನ ಹಿಂಗೆ ಎಲಿವೇಟ್ ಮಾಡಿದ್ದು, ಇಟ್ಸ್ ತುಂಬ ರೇರ್ ಈ ಥರ ಎಲ್ಲ ಕೂಡ ಬರೋದು. ಆಲ್ ಎಲಿಮೆಂಟ್ಸ್ ವರ್ ಇನ್ ಪ್ಲೇಸ್ ವಿತ್ ಅಜಯ್ ಸರ್ಸ್ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ನಾನು ನೋಡ್ತಿದ್ರೆ ಅವ್ರನ್ನ, ಈಸ್ ಲೈಕ್ he has to be on a national platform. Regional ಇಂದ he has to be taken to a national platform. ಯಾಕಂದರೆ ಒಂದೊಂದು ಸಣ್ಣ ಎಕ್ಸ್ಪ್ರೆಷನು ಆ ಮೀಟರ್ ಎಲ್ಲೂ ಕಡಿಮೆ ಆಗದೆ ಜಾಸ್ತಿ ಆಗದೆ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ, ಸೈಕೋಪ್ಯಾತ್ ಥರ ಎಕ್ಸ್ಟ್ರಾ ಓವರ್ ಆ್ಯಕ್ಟಿಂಗ್ ಇಲ್ಲದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಾನು ಕಳೆದೋಗ್ಬಿಟ್ಟೆ ನಿಜವಾಗ್ಲೂ. ಐ ಲವ್ಡ್ ಹಿಸ್ ಪರ್ಫಾರ್ಮೆನ್ಸ್. ಸೋನಾಲ್ ಅವ್ರದ್ದು ಅಷ್ಟೇ, ಶಿ ಈಸ್ ನಾಟ್ ಜಸ್ಟ್ ಅ ಬ್ಯೂಟಿಫುಲ್ ಫೇಸ್, ಶಿ ಈಸ್ ಸೋ ಮಚ್ ಮೋರ್. ಬಹುಶಃ ಸೋನಲ್ ಅವರು ನನ್ನ ಪಾತ್ರ ಮಾಡಿದ್ರು, ಶಿ ವುಡ್ ಹವ್ ಡನ್ 100% ಮೋರ್ ಕಮಿಟ್ಮೆಂಟಿಂದ ನನ್ನ ಪಾತ್ರ ಮಾಡ್ತಿದ್ರು ಅನಿಸುತ್ತೆ. ಅಷ್ಟು ಸಣ್ಣ ನ್ಯೂಯಾನ್ಸಸ್ಸು ಅಜಯ್ ಸರ್ ಹೇಳ್ದಂಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಶಿ ನೋಸ್ ಹರ್ ಪಾರ್ಟ್, ಶಿ ನೋಸ್ ಆ ಮೀಟರ್ ಏನು ಅಂತ ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಶಿ ಇಸ್ ಡನ್. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ನನ್ನ ಹಸ್ಬೆಂಡ್ ಪಾತ್ರ ಮಾಡಿರೋರು ಅಷ್ಟೇ, ಸಚ್ ಅ ಫಿನಾಮಿನಲ್ ಆ್ಯಕ್ಟರ್. ನಾವು ಅವಾಗಲೇ ಅನ್ಕೋತಾ ಇದ್ವಿ, ಹಿ ಸೆಡ್ ಇವರು ತುಂಬ ಹೇಟ್ ಮಾಡ್ತಾರೆ ಜನ ನನ್ನ ಈ ರೋಲ್ ಮಾಡಿದ್ಮೇಲೆ ಅಂತ. ಬಟ್ ಅವ್ರು ಹೇಟ್ ಮಾಡಿದ್ರೆ ನೀವು ಗೆದ್ದಂಗೆನೆ. ಯು ಹ್ಯಾವ್ ಒನ್ ಟುಡೇ. ವೇದ್ ಸರ್, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸರ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಐ ಆಮ್ ವೆರಿ ಪ್ರೌಡ್. ಈ 4ನೇ ಸಿನಿಮಾ ಇಷ್ಟು ಅದ್ಭುತವಾಗಿದೆ. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಹೇಳ್ತೀನಿ, ನಿಮ್ಮೆಲ್ರಿಗೂ ಅಷ್ಟೇ. ಜಸ್ಟ್ ಆಸ್ ಎ ವ್ಯೂವರ್ ನಾನು ಹೇಳ್ತಾ ಇದ್ದೀನಿ, ನಾಟ್ ಬಿಕಾಸ್ ನಾನು ಈ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ. ಇಟ್ಸ್ ಅ ವೆರಿ ವೆರಿ ಬ್ಯೂಟಿಫುಲಿ ರಿಟನ್ ಸ್ಟೋರಿ ವಿತ್ ಹ್ಯಾಸ್ ಎನ್ ಇಮೋಷನಲ್ ಜರ್ನಿ. ನಿಮ್ಮನ್ನು ಖಂಡಿತ ಲಾಸ್ಟ್ ಒಂದು ಹಾಫ್ ಆನ್ ಅವರ್ ನಿಮ್ಮ ಕಣ್ಣಲ್ಲಿ ನೀರು ಬರದೆ ಹೋದರೆ ನಿಜವಾಗ್ಲೂ ಇದೊಂದು ಚಾಲೆಂಜು. ಸೊ ಪ್ಲೀಸ್ ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಗೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಿದ್ದೀನಿ. ಅಲಕ್ಷ್ಯ ಮಾಡಬೇಡಿ. ಇದು ಯಾವತ್ತಾರು ಇನ್ನೆಲ್ಲಾದರೂ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೋ, ಟಿ ವಿಲಲ್ಲಿ ಬಂದಾಗ ನೋಡ್ಕೊಳ್ಳೋಣ ಅಂತ ಅಲಕ್ಷ್ಯ ಮಾಡಿದೆ. ಒಂದು ಚಾನ್ಸ್ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. It was such a great experience for me, for delivering my music to the beautiful artists here. All their performances driven me to the completely background score and beautiful emotions. That's what I can say. Hope you all enjoyed the BGM and songs. What can I say? For the media people, I can say, please publicity for all these things. Thank you so much for the dear brother Vedguru for your debut film. I'm looking from long time actually. We have some conversations. Finally, you have delivered beautiful product, and I can say all these artists driven me to completely good emotion and background score. Thank you all, the media people and all the well wishers. ಆಗೋಯ್ತು ಅಂತ ಕೇಳಿದ್ರಿ ಟೀಮ್ನವ್ರನ್ನ. ಅದು ಇವತ್ತು ನಾನು ನೋಡಿದ್ಮೇಲೆ ಖಂಡಿತ ಸತ್ಯ ನೀವು ಹೇಳಿದ್ದು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಫಸ್ಟ್ ನಮಸ್ಕಾರ ಬಂದು ಡೈರೆಕ್ಟರ್ ವೇದಗುರುಗೆ. ಎಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅಂತಂದ್ರೆ, ಟೋಟಲಿ ನಮ್ಮ ಅಜಯ್ ಸರ್ನ ಡಿಫ್ರೆಂಟ್ ಆಗಿ ನೋಡ್ತೀರಾ ಈ ಮೂವಿನಲ್ಲಿ. ಆಮೇಲೆ ಎರಡನೇದು, ಇಬ್ಬರು ಮೇಡಮ್ಗಳು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ನಾನು ಜಾಸ್ತಿ ಹೇಳಿಸ್ತೀನ, ನೀನು ಜಾಸ್ತಿ ಹೇಳಿಸ್ತೀಯ ಅಂತ ಅಂದ್ಬಿಟ್ಟು ಕಾಂಪಿಟೇಷನ್ ಬಿದ್ದಿದ್ದಾರೆ ಇದರಲ್ಲಿ. ಬಟ್ ಒಂದಂತೂ ಸತ್ಯ, ಡೆಫಿನೆಟ್ಲಿ ನೀವು ಕಣ್ಣಲ್ಲಿ ನೀರು ಹಾಕೊಂಡು ಹೋಗ್ತೀರಾ ಸಿನಿಮಾ ನೋಡಿದ್ರೆ. ಆಮೇಲೆ ಮೂರನೇದು, ಇವರು ನಮ್ಮ ಮ್ಯೂಸಿಕ್ ಸ್ಯಾಂಡಿ ಸರ್ ಭಾಳ ಅದ್ಭುತವಾಗಿ BGM ಕೊಟ್ಟಿದ್ದಾರೆ. ಕ್ಯಾಮ್ರಾ ವರ್ಕು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಾನು ಸೋನಾಲ್ ಮೇಡಮ್ ಅವ್ರದ್ದು ಮೂವಿ ಅಷ್ಟು ನೋಡಿರಲಿಲ್ಲ. ಈ BGM ಎಲ್ಲ ಆದಮೇಲೆ ಇವತ್ತು ನೋಡಿದ್ರೆ ನೀವು, ನಾನು ಸುಳ್ಳು ಹೇಳ್ತೀನೋ ನಿಜ ಗೊತ್ತಿಲ್ಲ, ನಾನು ಸಹ ಕಣ್ಣಲ್ಲಿ ನೀರು ಹಾಕ್ಬಿಟ್ಟೆ ಇವತ್ತು. ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮೇಡಮ್. ಹ್ಯಾಟ್ಸ್. ಇನ್ನೂ ಜಾಸ್ತಿ ಹೇಳ್ಸೋದಂದ್ರೆ ನಾನು ಕಡಿಮೆನಂತ ನಮ್ಮ ದುನಿಯಾ ಮೇಡಮ್ ಅವ್ರು ಸಹ ಇನ್ನೂ ಜಾಸ್ತಿ ಹೇಳ್ಸಿದ್ದಾರೆ. ಒಂದಂತೂ ಸತ್ಯ, ನಮ್ಮ ಅಜಯ್ ಸಾರು ನೀವು ಯಾವ ಮೂವಿಯಲ್ಲೂ ನೋಡಿರಲ್ಲ ಆ ಥರ ಒಂದು ಅದ್ಭುತವಾದ ನಟನೆ. ನೀವು ನೋಡಿ, ನೀವು ಯಾರಾದರೂ ಕಣ್ಣಲ್ಲಿ ನೀರು ಬಂದಿಲ್ಲ ಅಂದರೆ ನಾನಿವತ್ತು ನಿಮ್ಗೊಂದು ಆಶ್ವಾಸನೆ ಕೊಡ್ತೀನಿ, ನಿಮ್ಮ ದುಡ್ಡು ವಾಪಸ್ ಕೊಡ್ತೀನಿ. ಸಿನಿಮಾ ನೋಡು, ಇದು ಸತ್ಯ. ಬನ್ನಿ, ದಯವಿಟ್ಟು ಪ್ರೋತ್ಸಾಹಿಸಿ, ಒಂದ್ಸಲ ನೋಡಿ, ಅಷ್ಟೇ ರಿಕ್ವೆಸ್ಟ್. ನಿಜವಾಗ್ಲೂ ನಾನು ಸಹ ಕಣ್ಣಲ್ಲಿ ನೀರು ಬಂದೆ. ಒಂಥರ ಚಿತ್ರದಲ್ಲಿ ಇರ್ತಕ್ಕಂಥ ಇಮೋಷನ್ನು ಈಗಲೂ ಹಾಗೆ ಕ್ಯಾರಿ ಆಗ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಷ್ಟು ಇಮೋಷ್ನಲ್ ಆಗಿ ನಾವೆಲ್ಲರೂ ಕೂಡ, ಅಂದರೆ ಈ ಒಂದು ವಾತಾವರಣನೇ ಚೇಂಜ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮ ಅಜಯ್ ರಾವ್ ಅವರು ಹೇಳ್ದಂಗೆ ನಿಜವಾಗ್ಲೂ ಈ ಒಂದು ಚಿತ್ರದ ನಾಯಕ ಅಂತಂದರೆ ನಮ್ಮ ಚಿತ್ರದ ನಿರ್ದೇಶಕರು ವೇದಗುರು ಅವರು ಚಿತ್ರವನ್ನು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು ಸರ್. ಯಾಕೆ ಹ್ಯಾಟ್ಸ್ ಆಫ್ ಹೇಳ್ತಿದ್ದೀನಿ ಅಂತಂದರೆ, ನಮ್ಮ ಅಜಯ್ ರಾವ್ ಅವರು ಒಬ್ಬ ಆರ್ಟಿಸ್ಟ್ ಆಗು ಮಾತಾಡಿದ್ರು, ಒಬ್ಬ ಆ್ಯಕ್ಟರ್ ಆಗಿ ಮಾತಾಡಿದ್ರು, ಪ್ರೊಡ್ಯೂಸರ್ ಆಗಿ ಕೂಡ ಮಾತಾಡಿದ್ರು. ಆ್ಯಂಡ್ ಅವ್ರು ಹೇಳಿದೆಲ್ಲ ಸತ್ಯನೇ. ಈ ಒಂದು ಚಿತ್ರವನ್ನು ಶಕ್ತಿ ಮೀರಿ ಮಾಡಿದ್ದಾರೆ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ನಾವು ಇವ್ರ ಜೊತೆ ವರ್ಕ್ ಮಾಡಿದ್ದೀವಿ. ಬಟ್ ವೇದಗುರು ಅವ್ರಿಗೆ ಗೊತ್ತು ದಟ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ಜನಗಳಿಗೆ ಗೊತ್ತಾಗೋದೇನು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಒಂದು ಒಳ್ಳೆ ಸಿನಿಮಾ. ಆ್ಯಂಡ್ ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಜನಗಳಿಗೆ ಗೊತ್ತಾದರೆ ಆ ಒಂದು ಸಿಂಪತಿಯಿಂದ ಏನು ಜನ ನನ್ನ ಸಿನಿಮಾ ಗೆಲ್ಸಲ್ಲ ಅಂತಲೂ ಅವ್ರಿಗೆ ಗೊತ್ತು. ನಾವೊಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಜನ ಸಿನಿಮಾ ನೋಡ್ತಾರೆ, ಗೆಲ್ಲಿಸ್ತಾರೆ ಅನ್ನೋ ಒಂದು ಭರವಸೆಯಿಂದ ಶಕ್ತಿ ಮೀರಿ ಅವರು ಈ ಒಂದು ಸಿನಿಮಾಗೆ ಆ ಒಂದು ಹಣಕಾಸಿನ ಒಂದು ವ್ಯವಸ್ಥೆ ಆಗಿರ್ಬೋದು, ಅಥವಾ ಟೆಕ್ನಿಷಿಯನ್ಸು, ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಶಕ್ತಿ ಮೀರಿ ಮಾಡಿದರೆ ಅದು ಸ್ಕ್ರೀನ್ ಮೇಲೆ ಕಾಣ್ತಿದೆ. ಆ್ಯಂಡ್ ನಿಮ್ಮ ಕಥೆ ಖಂಡಿತವಾಗ್ಲೂ ಗೆಲ್ಲಬೇಕು. ಆ್ಯಂಡ್ ಅಜಯ್ ಸರ್ ಹೇಳ್ದಂಗೆ ಚಿತ್ರಗಳಲ್ಲಿ ನ್ಯೂನತೆಗಳಿರುತ್ತೆ,
ಬಟ್ ಆದರೂ ಈ ಒಂದು ಚಿತ್ರದಲ್ಲಿ ಇರ್ತಕ್ಕಂಥ ಇಮೋಷನ್ ಇದೆಯಲ್ಲ ಅದು ನಿಮ್ಮನ್ನ ಖಂಡಿತವಾಗ್ಲೂ ಕ್ಯಾಪ್ಚರ್ ಮಾಡುತ್ತೆ. ಚಿತ್ರದ ಕೊನೆ 20 ನಿಮಿಷ ಏನಿದೆ, ಖಂಡಿತವಾಗ್ಲೂ ಆ ಒಂದು 20 ನಿಮಿಷ ಆದ್ಮೇಲೆ ನಿಮ್ಮ ಮನಸ್ಸು, ನಿಮ್ಮ ಹೃದಯ ಏನೋ ಒಂಥರ ಭಾರ, ಆ ಒಂದು ಇಮೋಷನ್ ನಿಮ್ ಕೈಲಿ ತಡ್ಕೊಳಕ್ಕಾಗಲ್ಲ. ಆ ರೀತಿಯಾದಂಥ ಒಂದು ಎಕ್ಸ್ಪೀರಿಯನ್ಸ್ ಈ ಸಿನಿಮಾ ನಿಮಗೆ ಕೊಡುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಅಜಯ್ ಸರ್ ಅವರು ಮಾಡಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸು, ಅಂಡ್ ಅಜಯ್ ಸರ್ಗೆ ವೇದ್ ಗುರು ಅವ್ರು ಕೊಟ್ಟಂತ ಒಂದು ಪಾತ್ರ ಇದೆಯಲ್ಲ, ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಂಡ್ ಸೋನಲ್ ಅವ್ರು ಹೇಳ್ದಂಗೆ ಒಂದು ಬೇರೆ ಇಮೇಜ್ ಅಲ್ಲಿ, ಒಂದು ಬೇರೆ ರೀತಿಲಿ ಅಜಯ್ ಸರ್ನ ಪ್ರೇಕ್ಷಕರಾಗಿರ್ಬೋದು ಅಂಡ್ ನಿರ್ದೇಶಕರಾಗಿರ್ಬೋದು ನೋಡ್ತಾರೆ ಅಂತ ನಾನು ಖಂಡಿತವಾಗ್ಲೂ ಈ ಒಂದು ಸಿನಿಮಾ ಮುಖಾಂತರ ಹೇಳಬಲ್ಲೆ. ನಾನು ಸಿನಿಮಾ ಮುಗಿದಾದ್ಮೇಲೆ ಹೇಳಿದೆ ಅಜಯ್ ಸರ್ಗೆ, ದಟ್ ಸರ್ ನೀವು ಅಂತ ನನಗೆ ಅನ್ನಿಸ್ಲೇ ಇಲ್ಲ ಎಲ್ಲೂ ಕೂಡ. ಅಂಡ್ ಅದು ಯಾಕೆ ಅಂತಂದ್ರೆ ಇವರು ಕೊಟ್ಟಿರ್ತಕ್ಕಂತಹ ಪಾತ್ರ ಜೊತೆಗೆ ಅವರ ಒಂದು ಪಾತ್ರವನ್ನ ಎಲಿವೇಟ್ ಯಾವ ರೀತಿ ಮಾಡಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಮುಖಾಂತರ, ಅದು ನಿಜವಾಗ್ಲೂ ಅದ್ಭುತವಾಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಜಯ್, ಬ್ಯೂಟಿಫುಲ್, ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದೀರಾ ನೀವು ಒಂದು ಚಿತ್ರದಲ್ಲಿ. ಅಂಡ್ ಸೋನಲ್ ಮೈ ಫೇವ್ರೆಟ್. ಸೋನಲ್ನ ಮೀಟ್ ಮಾಡಿದಾಗಲೆಲ್ಲ ಬಹಳ ಖುಷಿ ಆಗುತ್ತೆ. ಶಿ ಇಸ್ ಸಚ್ ಅ ನೈಸ್, ಟ್ರೂ ಟು ಹಾರ್ಟ್, ಒಳಗೊಂದು ಹೊರಗೊಂದು ಅನ್ನೋ ಥರದಲ್ಲಿಲ್ಲ. ಶಿ ಇಸ್ ಹೂ ಶಿ ಇಸ್. ಅಂಡ್ ಯು ಲುಕ್ ವೆರಿ ಪ್ರಿಟಿ ಆನ್ ಸ್ಕ್ರೀನ್ ಅಂಡ್ ಯು ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್, ಬ್ಯೂಟಿಫುಲ್. ಅಂಡ್ ಧನ್ಯ ಅವರು ಮಾತ್ರ ಶಿ ಇಸ್ ಅ ಶೋ ಸ್ಟೀಲರ್ ಅಂತ ಹೇಳ್ಬೋದು. ಈ ಒಂದು ಚಿತ್ರದ ಶೋ ಸ್ಟೀಲರ್ ಅವರು. ಆ ಒಂದು ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಪ್ರತಿಯೊಬ್ಬರು ಕೂಡ ಪ್ರೇಕ್ಷಕರು ನೋಡ್ತಾ ಇದ್ರೆ ಅವರ ಒಂದು ಮನಸ್ಸನ್ನ, ಅವರ ಹೃದಯವನ್ನ ನಾಟುತ್ತೆ ಅಂತ ಒಂದು ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಅಂಡ್ ನನ್ನ ಬಗ್ಗೆ ಹೇಳಿದ್ರು ವೇದ್ ಗುರು ಅವರು, ಈ ಒಂದು ಸಣ್ಣ ಪಾತ್ರ ನೀವು ಮಾಡಬೇಕು ಅಂತ. ಅಂಡ್ ನನ್ನ ಈ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ, ಸೊ ಹಾಗಾಗಿ ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳಕ್ ಇಷ್ಟಪಡಲ್ಲ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಅಂಥದ್ದೊಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಂತ ಇದ್ದೀನಿ. ಅಂಡ್ ನಿಜವಾಗ್ಲೂ ಈ ಒಂದು ಪಾತ್ರ ನನಗೆ ಖುಷಿ ಕೊಟ್ಟಿದೆ. ಅಂಡ್ ಅಜಯ್ ಸರ್ನ ಹೇಗೆ ನಿರ್ದೇಶಕರು ಬೇರೆ ರೀತಿಲಿ ನೋಡ್ತಾರೋ, ನನ್ನೂ ಕೂಡ ಒಂದು ಈ ರೀತಿ ಆದಂತಹ ಪರ್ಫಾರ್ಮೆನ್ಸ್ ಇವನು ಮಾಡ್ಬೋದು, ಈ ರೀತಿ ಆದಂತಹ ಪಾತ್ರಗಳನ್ನ ಇವನು ಮಾಡ್ಬೋದು ಅಂತ ನಿರ್ದೇಶಕರು ಅನ್ಕೊಂಡ್ರೆ ನನಗೆ ಅದೊಂದು ಪ್ಲಸ್ ಪಾಯಿಂಟ್. ಅಂಡ್ ಆ ಒಂದು ಪ್ಲಸ್ ಪಾಯಿಂಟ್ ನನಗೆ ವೇದ್ ಗುರು ಅವರು ನೀಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ರಾಮಿ ಅವರ ಒಂದು ಕ್ಯಾಮ್ರಾ ವರ್ಕ್ ಬಗ್ಗೆ ನಾನು ನಿಜವಾಗ್ಲೂ ಖುಷಿನ ವ್ಯಕ್ತಪಡಿಸ್ತೀನಿ. ತುಂಬಾ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ, ಪ್ರತಿಯೊಂದು ಫ್ರೇಮ್ಗಳು ಕೂಡ ತುಂಬಾ ಅದ್ಭುತವಾಗಿದೆ. ಅಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರು ಕೂಡ ಲೈಕ್ ಸಿನಿಮಾನೇ ಬೇರೆ ಮ್ಯೂಸಿಕ್ ಬೇರೆ ಅಂತ ಅನ್ನಿಸ್ಲಿಲ್ಲ. ಇಟ್ ಬ್ಲೆಂಡೆಡ್ ಸೋ ವೆಲ್, ಯುವರ್ ಮ್ಯೂಸಿಕ್ ಬ್ಲೆಂಡೆಡ್ ಸೋ ವೆಲ್ ವಿತ್ ದ ಮೂವಿ ಸರ್. ಇಟ್ ವಾಸ್ ಅ ಪಾರ್ಟ್ ಆಫ್ ದ ಮೂವಿ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಕಾಂತರಾಜ್ ಅವರು, ಥ್ಯಾಂಕ್ ಯು ಸರ್. ನಮ್ಮ ಈ ಒಂದು ತಂಡದ ಮೇಲೆ, ನಮ್ಮ ಚಿತ್ರದ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ತೋರಿದ್ದೀರಾ, ತುಂಬಾ ಧನ್ಯವಾದಗಳು. ಸೊ ಎಲ್ಲರೂ ಕೂಡ ಈ ಒಂದು ಸಿನಿಮಾನ ನೋಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅಂಡ್ ನಿಮ್ಮೆಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಪ್ಲೀಸ್ ನಮಗೆ ಈಗಿನ ಟೈಮಲ್ಲಿ ಸಿನಿಮಾಗಳು ಗೆಲ್ಲೋದು ಎಷ್ಟು ಕಷ್ಟ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ನಿಮ್ಮ ಒಂದು ಸಹಕಾರ ಇದ್ರೆ ಮಾತ್ರ ನಾವು ಅನ್ಕೊಂಡಿರೋದು ಸಾಧಿಸಕ್ ಸಾಧ್ಯ. ಸೊ ನಿಮ್ಮ ಒಂದು ಸಹಕಾರ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ. ಪ್ಲೀಸ್ ಥಿಯೇಟರ್ಗೆ ಬಂದು ರಾಧಿಕಾ ಸಿನಿಮಾ ನೋಡಿ ಅಂತ ನನ್ನ ಒಂದು ಕೋರಿಕೆ. ಥ್ಯಾಂಕ್ ಯು. ಅವತ್ತು ನಾನಾಗಲಿ ಸರ್ ಆಗಲಿ ತುಂಬ ಟ್ರೈ ಮಾಡ್ತಾ ಇದ್ದೆ ಪ್ರೊಡ್ಯೂಸರ್ಸ್ಗೆ. ಸರ್ ಕಡೆಯಿಂದಲೂ ತುಂಬಾನೇ ಎಫರ್ಟ್ ಇತ್ತು ಪ್ರೊಡ್ಯೂಸರ್ ಬರೋದಕ್ಕೆ. ಅವತ್ತೇನಾಯ್ತು ಗೊತ್ತಿಲ್ಲ, ಒಂದ್ಸರಿ ಡಿಸೈಡ್ ಆದ್ರೆ ಸರ್ ನನಗೆ ಸಪೋರ್ಟ್ ಮಾಡಿ ನಾನು ಮಾಡ್ತೀನಿ ಅಂದೆ. ಜಬಲ್ ಇರಲಿಲ್ಲ, ಬಟ್ ಸಪೋರ್ಟ್ ಕೇಳಿದೆ. ಗುರು ₹1 ಕೊಡು ನನಗೆ, ನಾಳೆ ಬರ್ತೀನಿ ಪೂಜೆಗೆ ಅಂದರು. ಲಿಟರಲಿ ನಾವು ನಂಬಲ್ಲ, ನೀವು ಯಾರು ₹1 ಕಾಯಿನ್ ಇಸ್ಕೊಂಡು ಬೆಳಿಗ್ಗೆ ಎದ್ದು ಪೂಜೆ ಕರೆಕ್ಟ್ ನನಗಿನ್ನ ಮುಂಚೆನೆ ಬಂದಿದ್ದೀರು ಗಂಗಾಧರ ದೇವಸ್ಥಾನಕ್ಕೆ. ಇದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು ಸರ್ಗೆ. ಥ್ಯಾಂಕ್ ಯು ಸರ್. ಅಲ್ಲ, ನಾನು ಆಗಲೇ ಹೇಳ್ದಲ್ಲ, ಅಂದರೆ ಇದು ಭಾವನೆ ಕನೆಕ್ಟ್ ಆಗಿರ್ತಕ್ಕಂಥ ಸಿನಿಮಾ. ಇಟ್ಸ್ ಜಸ್ಟ್ ಪ್ಯಾಷನ್ ನೋಡ್ರಿ. ಬಿಕಾಸ್ ನಾನು ನಿಮ್ಮ ನೀವೇನು ಈಗ ನಡೀತಾ ಇದ್ದಿರಲಿಲ್ಲ, ಈ ದಾರಿಯಲ್ಲಿ ಆಗಲಿ ನಡ್ಕೊಂಡು ಬಂದವನು, ಆ ಮುಳ್ಳು ಕಲ್ಲು ದಾರಿಯಲ್ಲಿ ನಡ್ಕೊಂಡು ಬಂದವನು. ಈ ಸಿನಿಮಾ ನನ್ನ ಕರಿಯರ್ನ ಬಿಗ್ಗೆಸ್ಟ್ ಬಜೆಟ್ ಸಿನಿಮಾ ಇದು. ಒಬ್ಬ ಶ್ರೀಮಂತ ಹೊಟ್ಟೆ ತುಂಬಿ ಖಜಾನೆಯಲ್ಲಿ ಸಾಕಷ್ಟು ದುಡ್ಡಿಟ್ಟು ಒಂದು ಮುಷ್ಟಿಯಲ್ಲಿ ಹಿಂಗೆ ತೆಗೆದುಕೊಡೋದು ದೊಡ್ಡ ವಿಷಯ ಅಲ್ಲ. ಒಬ್ಬ ಬಡವ ತನಗೆ ಹೊಟ್ಟೆ ಅವನೇ ಊಟ ಇಲ್ಲದೆ ಇರೋ ಟೈಮಲ್ಲಿ, ಒಂದು ತುತ್ತು ತಿನ್ನೋ ಟೈಮಲ್ಲಿ ಬಾಗ್ಲಿ ಬಂದ್ಬಿಟ್ಟು ಯಾರಾದರೂ ಭಿಕ್ಷೆ ಬೇಡಿದಾಗ ಆ ತುತ್ತನೇ ಎತ್ಕೊಡ್ತಾನಲ್ಲ, ಅವನು ಶ್ರೀಮಂತ. ಇಲ್ಲಿ ವೇದ್ ಗುರು ಅವ್ರ ಫ್ಯಾಮಿಲಿಗೆ ಏನೇನು ಸ್ಯಾಕ್ರಿಫೈಸ್ ಮಾಡಿದಾರೋ, ಅವ್ರು ಊಟ ಮಾಡಿದಾರೋ, ಅವ್ರ ಮಗಳಿಗೆ ಏನು ಕೊಡ್ಸಿದಾರೋ ಬಿಟ್ಟಿದಾರೋ, ಅವ್ರ ಹಬ್ಬಗಳು ಏನು ಸೆಲೆಬ್ರೇಟ್ ಮಾಡಿದಾರೋ ಗೊತ್ತಿಲ್ಲ. ನನಗೆ ಕಾಣಿಸುತ್ತೆ ಆ ಸ್ಯಾಕ್ರಿಫೈಸ್ ಕಾಣಿಸುತ್ತೆ, ದೂರದಿಂದ ನೋಡಿದ್ರು ಕಾಣಿಸುತ್ತೆ. ಅಂದರೆ ಸಿನಿಮಾಗೆ ಅವ್ರ ಹೊಟ್ಟೆ ಉಪವಾಸ ಇದ್ರು ಸಿನಿಮಾಗೆ ತಂದು ಹಾಕಿದ್ದಾರೆ.
₹1 ಅಂತ ಹೇಳಿದ್ರು, ಆಮೇಲೆ ಒಳ್ಳೆ ಸಮಾಧಾನ ಕೊಟ್ಟಿದ್ದಾರೆ. ಪಾಪ ಯಾರ್ದು ಅವರು ಪೆಂಡಿಂಗ್ ಇಟ್ಟಿಲ್ಲ. ಇವ್ರು ನಿಜವಾದ ಶ್ರೀಮಂತ. ಆ ಸಿನಿಮಾನಲ್ಲಿ ಅದು ಕ್ವಾಲಿಟಿ ಗಿಲಿಟಿ ಅದು ಟೆಕ್ನಿಕಲಿ ಹಂಗೆ ನೋಡೋದು ಬೇಡ ಅಂತ ಅನ್ಸುತ್ತೆ. ಯಾಕಂದರೆ ಅಲ್ಲಿ ಹಿಂದೆ ತುಂಬ ದೊಡ್ಡ ಶ್ರೀಮಂತಿಗೆ ಇದೆ ಅಂತ ಒಂದು ವ್ಯಕ್ತಿ ಸಿನಿಮಾ ಪ್ರೀತಿಸಿ ತನ್ನ ಕೈಯಲ್ಲಿ ಆಗಿದ್ದ ಶಕ್ತಿನ ಮೀರಿ ಮಾಡಿದ. ಸೊ ಇಟ್ ಇಸ್ ಬಿಗ್ಗೆಸ್ಟ್ ಬಜೆಟ್ ಸಿನಿಮಾ. ನನ್ನ ಕರಿಯರಿನ ಅತಿ ಕಾಸ್ಟ್ಲಿಯೆಸ್ಟ್ ಸಿನಿಮಾ ಇದು. ನಿಮ್ಮ ₹1 ಅದು ದೇವರ ಬಡ್ಡಿ ಸಮೇತ ಅದು 1000 ಕೋಟಿ ಆಗುತ್ತೆ, ಡೌಟೇ ಇಲ್ಲ ಅದರಲ್ಲಿ. ಎಲ್ರಿಗೂ ನಮಸ್ಕಾರ. ಸೊ ಐ ಟೇಕ್ ದಿಸ್ ಟೈಮ್ ಟು ಥ್ಯಾಂಕ್ Guru sir for this wonderful opportunity, and Ajay sir, Sonal ma'am, and Danya, Ashok sir, and Vian for giving us the wonderful music. Ajay sir, you were talking about the mistake and all that. So there's a saying in cinema that when you have the best performing actors, half of cameraman's mistake will not be seen. So that is what. No, I'm saying it is okay. I'm saying so that is why nobody noticed it, because the performance was so good. But so that is what every cameraman wants, the performing actors. So I'm really happy that I got in this movie, and thank you so much. And please support. Like everybody said, even I have seen like how much being a director and also a producer, what he went through. We've seen it throughout the movie. So my kindly request you all to please promote this movie, and promote this movie.